ಜೆಂಟ್ಲ್ಮ್ಯಾನ್, ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ. ಸಿಎಂ ಸಿದ್ದರಾಮಯ್ಯ ಅವರು ಕರ್ನಾಟಕ ಇತಿಹಾಸದಲ್ಲೇ ಅಚ್ಚಳಿಯದ ದಾಖಲೆಯನ್ನ ಮಾಡಿದ್ದಾರೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದಿದ್ದಾರೆ. ಇದರ ಮೂಲಕ ಕರ್ನಾಟಕದ ದೀರ್ಘಾವಧಿ ಸಿಎಂ ಸಾಕ್ತಾರಾ ಆ ಪ್ಲಾನ್ ಇಂದ ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಡಿ.ಕೆ. ಶಿವಕುಮಾರ್ ಅಂತ ಅಂದ್ರೇನೆ ಹಾಗೆ. ಅವರೊಬ್ಬ ವ್ಯಕ್ತಿ ಅಲ್ಲ, ಶಕ್ತಿ. ಕಾಂಗ್ರೆಸ್ ಪಕ್ಷದ ಯುಕ್ತಿ ಛಲದಂಕ ಮಲ್ಲ. ಇನ್ನೇನು ಕಾಂಗ್ರೆಸ್ ಕಳೆಗುಂದಿದೆ ಅಂದ್ಕೊಂಡಿದ್ದಾಗ ಡಿ.ಕೆ. ಸಾರಥ್ಯವನ್ನ ವಹಿಸಿಕೊಂಡು ಅದಾದ ಬಳಿಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಲಿಷ್ಠಗೊಂಡಿದೆ. ಇದರಲ್ಲಿ ಸಿದ್ದರಾಮಯ್ಯ ಪಾತ್ರವೂ ಇದೆ, ಡಿ.ಕೆ. ಕೊಡುಗೆಯೂ ಅಡಗಿದೆ. ಇದನ್ನೇ ಬಳಕೆ ಮಾಡಿಕೊಂಡು ಡಿ.ಕೆ. ಶಿವಕುಮಾರ್ ಸಿಎಂ ಕನಸನ್ನ ಕಾಣ್ತಾ ಇದ್ದಾರೆ. ಆದ್ರೆ ಪ್ರತಿ ಬಾರಿಯೂ ಸಿಎಂ ಸಿದ್ದರಾಮಯ್ಯ ಮುನ್ನಡೆಯನ್ನ ಕಾಯ್ದುಕೊಳ್ತಾನೆ ಬಂದಿದ್ದಾರೆ. ಸಿಎಂ ಕುರ್ಚಿ ಕದನದಲ್ಲಿ ಪ್ರತಿ ಬಾರಿಯೂ ಕೂಡ ಡಿ.ಕೆ. ಶಿವಕುಮಾರ್ ಹಿನ್ನಡೆಯನ್ನ ಅನುಭವಿಸ್ತಾಲೇ ಇದ್ದಾರೆ. ಆದ್ರೂ ಡಿ.ಕೆ. ಮಾತ್ರ ಎದೆಗುಂದಲಿಲ್ಲ. ಪ್ರಯತ್ನವನ್ನ ಕುರ್ಚಿ ಕದನದಲ್ಲಿ ಈ ಬಾರಿಯಾದ್ರೂ ಯಶಸ್ಸು ಸಿಗುತ್ತಾ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಹೇಗಾದ್ರೂ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಿಂದಿಕ್ಕಲೇಬೇಕು ಅನ್ನುವಂತಹ ದೃಢ ಸಂಕಲ್ಪದಲ್ಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಿ ಸ್ಟ್ರಾಂಗ್ ಇದ್ದಾರೋ ಅಲ್ಲೇ ನಾವು ಸ್ಟ್ರಾಂಗ್ ಆಗೋಣ ಅಂತ ಹೇಳಿ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಡಿ.ಕೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಏನು ಅನ್ನುವಂತಹದನ್ನ ಸೂಕ್ಷ್ಮವಾಗಿ ನಾವು ಗಮನಿಸೋದಾದ್ರೆ ಅದು ಕಂಡು ಬರುತ್ತೆ. ಏನು ಅನ್ನುವಂಥದ್ದು, ಆ ಪ್ಲಾನ್ ಏನು, ಹೇಗೆ, ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ಲಾಭ ಆಗುತ್ತಾ, ಸಿದ್ದರಾಮಯ್ಯ ಅವರಿಗೆ ಅದರಿಂದ ಹಿನ್ನಡೆ ಆಗುತ್ತಾ ಅನ್ನುವಂತಹದನ್ನ ಗಮನಿಸೋದಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಗಾದ್ರೂ ಸಿಎಂ ಕುರ್ಚಿನ ಗಿಟ್ಟಿಸ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದಕ್ಕಾಗಿ ಅವರು ನಾನಾ ಪ್ರಯತ್ನಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಇದೀಗ ಅವರ ಹೊಸ ಪ್ರಯತ್ನಗಳೇನಪ್ಪಾ ಅಂತ ಅಂದ್ರೆ ಅದು ಬೇರೇನೂ ಅಲ್ಲ, ಡಿ.ಕೆ. ಪ್ಲಾನ್ B2. ಇದೇನು ಈ ಪ್ಲಾನ್ ಹೇಗಿದೆ, ಅದರ ಹೆಸರು ಯಾಕೆ ಹೇಗಿದೆ ಅಂತ ನೀವು ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿ ಹಾಗೆ ಬಳ್ಳಾರಿ ಜಿಲ್ಲೆಗಳನ್ನೇ ಯಾಕೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ಅದರ ಹಿಂದೆ ಮರ್ಮ ಕೂಡ ಇದೆ. ಆ ಮರ್ಮ ಏನು ಅನ್ನುವಂತಹದನ್ನ ಅರ್ಥಕೊಳ್ಬೇಕಾಗಿದೆ. ಇದರ ಹಿಂದೆ ಭಾರಿ ಲೆಕ್ಕಾಚಾರವೇ ಅಡಗಿರುವಂತಹದ್ದು. ಬೆಳಗಾವಿ ಹಾಗೆ ಬಳ್ಳಾರಿ ಎರಡೂ ಜಿಲ್ಲೆಗಳಲ್ಲಿ ಅತ್ಯಂತ ಪ್ರಭಾವಿ ಜಿಲ್ಲೆಗಳು ಈ ಎರಡೂ ಜಿಲ್ಲೆಗಳು. ಬೆಳಗಾವಿ ಕರ್ನಾಟಕದ ಎರಡನೇ ರಾಜಧಾನಿ.
ಬೆಂಗಳೂರಿನ ನಂತರ ಅತಿ ಹೆಚ್ಚು ಶಾಸಕರನ್ನ ಹೊಂದಿರುವಂತಹ ಜಿಲ್ಲೆ ಬೆಳಗಾವಿ. ಇನ್ನೊಂದ್ ಕಡೆ ಅವಿಭಾಜಿತ ಬಳ್ಳಾರಿ ಜಿಲ್ಲೆ ಕೂಡ ಅತ್ಯಂತ ಪ್ರಭಾವಿಗಳ ಜಿಲ್ಲೆ. ಸಾಕಷ್ಟು ಬಾರಿ ಯಾವುದೇ ಪಕ್ಷದ ಅಧಿಕಾರ ಇದ್ರೂ ಕೂಡ ಈ ಎರಡೂ ಜಿಲ್ಲೆಗಳ ಪಾತ್ರ ಪ್ರಮುಖವಾಗಿರುತ್ತೆ. ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಹಾಗೆ ಬಳ್ಳಾರಿಯಲ್ಲಿ ರೆಡ್ಡಿಗಳ ಪ್ರಭಾವ ಇದೆ. ಇದನ್ನ ಮನಗಂಡಿರುವಂತಹ ಡಿ.ಕೆ. ಶಿವಕುಮಾರ್ ಹೇಗಾದ್ರೂ ಮಾಡಿ ಬೆಳಗಾವಿ ಹಾಗೆ ಬಳ್ಳಾರಿ ಜಿಲ್ಲೆಗಳ ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ ಮುಂದಾಗಿದ್ದಾರೆ. ಈ ಎರಡೂ ಜಿಲ್ಲೆಗಳು ಹೇಳಿ ಕೇಳಿ ರಾಜಕೀಯ ಪ್ರಭಾವವನ್ನ ಹೊಂದಿರುವಂತಹ ಜಿಲ್ಲೆಗಳಿದಾಗಿದೆ. ಇದನ್ನ ಸ್ಪಷ್ಟವಾಗಿ ಅರಿತಿರುವಂತಹ ಸಿಎಂ ಡಿ.ಕೆ. ಶಿವಕುಮಾರ್ ನೇರವಾಗಿಯೇ ಈ ಜಿಲ್ಲೆಗಳ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಚಳಿಗಾಲದ ವಿಧಾನಮಂಡಲ ಅಧಿವೇಶನದ ವೇಳೆ ಬೆಳಗಾವಿಯಲ್ಲಿ ಶಾಸಕರಿಗೆ ಡಿ.ಕೆ. ಶಿವಕುಮಾರ್ ಔತಣಕೂಟವನ್ನು ಏರ್ಪಾಡು ಮಾಡಿದ್ರು. ಈ ವೇಳೆ ಬಳ್ಳಾರಿ ಜಿಲ್ಲೆಯ ಶಾಸಕರು ಕೂಡ ಭಾಗವಹಿಸಿದ್ರು. ಇದರ ಮುಂದುವರೆದ ಭಾಗವಾಗಿ ಡಿ.ಕೆ. ಶಿವಕುಮಾರ್ ರೆಡ್ಡಿಗಳ ಬ್ಯಾನರ್ ಬಡಿದಾಟದ ವೇಳೆ ಬಳ್ಳಾರಿಗೆ ಭೇಟಿ ಕೂಡ ನೀಡಿದ್ರು. ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಜೊತೆಗೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಹೀಗೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನ ಹೊಡೆಯೋದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ B2 ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇದಕ್ಕೆಲ್ಲ ಸಿಎಂ ಸಿದ್ದರಾಮಯ್ಯ ಮೆತ್ತಗಾಗ್ತಾರೆ.